ಹಾಯ್ ಹಲೋ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೇಬಿ ಪ್ರಾಡಕ್ಟು. ನಾನು ಫಸ್ಟ್ ಯೂಸ್ ಮಾಡ್ತಿರೋದೇನಪ್ಪ ಅಂತಂದರೆ ಹೇಳ್ತಾ ಇರೋದು ಪಾಪುದು ಕಡಲೆ ಹಿಟ್ಟು. ನಾನು ನನ್ನ ಮಕ್ಕಳಿಗೆ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತೀನಿ, ಯಾವುದೇ ಥರ ಸೋಪ್ ಯೂಸ್ ಮಾಡಲ್ಲ. ಇದು ಬಂದು ತುಂಬಾ ತೆಳುವಾಗಿ ಪೌಡರ್ನ ಮಾಡಿಸ್ಕೊಬಂದಿರ್ತೀವಿ. ಹಾಗಾಗಿ ಈ ಥರ ಪೌಡರ್ನ ಯೂಸ್ ಮಾಡೋದ್ರಿಂದ ಬೇಬಿ ಸ್ಕಿನ್ನಲ್ಲಿ ಯಾವುದೇ ಥರ ಅಲರ್ಜೀಸ್ ಆಗಲಿ ಏನೂ ಬರಲ್ಲ. ಮತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಜಿಡ್ಡು ಬೇಗ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಆ ಸೋಪು ಈ ಸೋಪು ಅಂತ ಚೇಂಜ್ ಮಾಡೋದಕ್ಕಿಂತ ನ್ಯಾಚುರಲಾಗಿ ಕಡಲೆ ಹಿಟ್ಟು ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬೇಬಿ ಕ್ರೀಮು. ಇದು ಆ್ಯಕ್ಚುಲಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ತನಕನೂ ಎಲ್ಲರಿಗೂ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಡಾಕ್ಟರೇ ನನಗೆ ಬರ್ಕೊಟ್ಟಿರೋದ್ರಿಂದ ನನ್ನ ಮಗಳಿಗೆ ಈಗ 3-4 ವರ್ಷ, ಸೊ ನಾನು ಅದನ್ನೇ ಯೂಸ್ ಮಾಡೋದು. ಇದು ಸಾಫ್ಟ್ ಸೆನ್ಸ್ ಅಂತ ಪೌಡರು ಆನ್ಲೈನಲ್ಲಿ ಸಿಗುತ್ತೆ. ಮಕ್ಕಳಿಗೆ ಅಲರ್ಜೀಸ್ ಆಗಲ್ಲ, ಸೈಡಲ್ಲೆಲ್ಲ ತೊಡೆ ಸಂಧಿ ಆಗಲಿ ಕಂಕಳ ಸಂಧಿ ಆಗಲಿ ರ್ಯಾಷಸ್ ಆಗೋದನ್ನು ತಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಬಂದು ಅಲ್ಟ್ರಾ D3 ಡ್ರಾಪ್ಸು. 1 ಇಯರ್ ತನಕ ಬಿಡದೆ ನಿಮ್ಮ ಮಕ್ಕಳಿಗೆ ನೀವು ಯೂಸ್ ಮಾಡಲೇಬೇಕು. ನನ್ನ ಪಾಪುಗೆ ಆ್ಯಕ್ಚುಲಾಗಿ ನಾನು 2-2.5 ವರ್ಷದ ತನಕನೂ ಹಾಕಿದ್ದೀನಿ. ಇದೇನು ಚೀಪಾಗಿ ಸಿಗುತ್ತೆ, ತುಂಬ ಏನು ಕಾಸ್ಟ್ ಆಗೋಲ್ಲ. ಇದು ಬಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ಇದು ಬಂದು ಮಕ್ಕಳಿಗೆ 4 ಬಾದಾಮಿ, 4-5 ಗೋಡಂಬಿ ಮತ್ತು ದ್ರಾಕ್ಷಿನ ನೀವು ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೆಲವೊಬ್ಬರು ಊಟ ಮಾಡಲ್ಲ, ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೊಟ್ಬಿಡಿ. ನೆಕ್ಸ್ಟ್ ಬಂದು ನಾನು ಬೇಬಿ ವೈಪ್ಸು. ಇದು ಆ್ಯಕ್ಚುಲಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಬೇಬಿ ವೈಪ್ಸ್ನ ನೀವು ರೆಗ್ಯುಲರಾಗಿ ಇಟ್ಕೊಂಡೇ ಇರಿ. ನೀವು ಔಷಧ ಏನಾದ್ರು ಹೋಗ್ತಾ ಇದ್ದೀರಾ ಅಂತಂದರೆ ಖರ್ಚಿಪ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಮಕ್ಳು ಏನಾದ್ರು ಮಾಡ್ಕೊಂಡಾಗ ಯೂಸ್ ಆಗುತ್ತೆ. ನಾನು ಬಂದುಬಿಟ್ಟು ಇದನ್ನು ಬೈ 1 get 1 ಸಿಗುತ್ತೆ, ಸೊ ಅಲ್ಲಿಂದ ಬೈ ಮಾಡ್ತೀನಿ. ಇದು ಬಂದು ಬೇಬಿ ಶ್ಯಾಂಪು. ತುಂಬ ಜನ ಕೇಳ್ತಾ ಇದ್ದೀನಿ ನನಗೆ, ನಿಮ್ಮ ಮಕ್ಕಳು ಕೂದಲಿಗೆ ಏನು ಹಾಕ್ತೀರಾ? ನಾನು ಹಿಮಾಲಯ ಅವ್ರದ್ದೇ ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಾಗಿ ಶ್ಯಾಂಪು ಚೆನ್ನಾಗಿರುತ್ತೆ, ಆಯಿತಾ. ಇದರಲ್ಲಿ ಕೆಮಿಕಲ್ಸ್ ಏನೂ ಇರಲ್ಲ, ನರಿಶಿಂಗಾಗೂ ಇರುತ್ತೆ, ಹಾಗೆ ಸ್ಮೂತಾಗೂ ಇರುತ್ತೆ ಹೇರು, ಮತ್ತು ಗ್ರೋತ್ ಆಗುತ್ತೆ ಬೇಗ. ನಾನು ನೆಕ್ಸ್ಟ್ ಬಂದುಬಿಟ್ಟು ಆಯಿಲ್ನ ಇದು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಕೊಕೊನೆಟ್ ಆಯಿಲಲ್ಲಿ ಇದು ಬಂದು ಪ್ಯೂರ್ ವೆಜ್ ಇರುತ್ತೆ, ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇರಲ್ಲ, ಚೆನ್ನಾಗಿರುತ್ತೆ. ಇದು ಬಂದು ಕ್ಯಾಸ್ಟ್ರ್ ಆಯಿಲು, ಎಲ್ಲರಿಗೂ ಗೊತ್ತಿರುತ್ತೆ. ಹರಳೆಣ್ಣೆ ಮತ್ತು ಕ್ಯಾಸ್ಟ್ರಾಲ್ ಆಯಿಲ್ನ ಎರಡೂ ನೀವು ಮಿಕ್ಸ್ ಮಾಡಿ ಮಕ್ಕಳಿಗೆ ತಲೆಗಾಗಲಿ ಮೈಗಾಗಲಿ ಅಪ್ಲೈ ಮಾಡಿ. ಸ್ಕಿನ್ನು ಹೊಡೆಯೋದು ಇಲ್ಲ, ಹೇರೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜಾಯ್ಕಾಯಿ ಬಜೆ. ಇದು ಬಂದು ಮೇನು ನಿಮ್ಮ ಮಕ್ಕಳಿಗೆ ನೀವು 5 ವರ್ಷದ ತನಕ ಕೊಡಲೇಬೇಕು, ಓಕೆನಾ. 5 ವರ್ಷದ ತನಕ ನೀವು ಹಾಕಿದಷ್ಟು ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ. ಇದು ಬಂದು ಬಾದಾಮಿ. 1 ಬಾದಾಮಿನ ನೆನೆಸಿ ಮಕ್ಕಳಿಗೆ ಬಜೆ ಜೊತೆನೇ ಕೊಟ್ಬಿಡಿ, ಓಕೆನಾ. ಆಮೇಲೆ ಇದು ಬಂದು ಜಾಯ್ಕಾಯಿ ಅಂತಾರೆ, ನಿಮ್ಮ ಮಕ್ಕಳಿಗೆ ಶಕ್ತಿ ಇರುತ್ತೆ. ಇದು ಬಂದು ಬಜೆ, ಓಕೆನಾ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ನಿಮಗೆ. ನಮ್ಮ ಕಡೆ ಎಲ್ಲ ಇದನ್ನು ಸುಟ್ಟುಬಿಟ್ಟು ಹಾಕ್ತಾರೆ. ಸುಟ್ಟು ಬೇಕು ಅದು ಹಾಕ್ಬೋದು, ನೀವು ಹಂಗೆ ಬೇಕಾದರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಸೈಡೆಲ್ಲ ಯಾವ ಥರ ಹಾಕ್ತೀರಾ ಗೊತ್ತಿಲ್ಲ ನನಗೆ. ಇದರಲ್ಲಿ ತೇಯ್ತೀವಿ ನಾವು, ಶಾಣಿಕಲ ಅಂತಾರೆ. ಶಾಣಿಕಲಲ್ಲಿ ತೇಯ್ದುಬಿಟ್ಟು ಮಕ್ಕಳಿಗೆ ನೀವು ಹಾಲಲ್ಲಾದರೂ ಕೊಡಿ, ನೀರಲ್ಲಾದರೂ ಕೊಡಿ, ಬಟ್ ಡೈಲಿ ಯೂಸ್ ಮಾಡ್ತಾ ಹೋಗಿ, ಬಿಡಬೇಡಿ. 1 ಟೈಮ್ ಆದರೂ ಅಪ್ಲೈ ಮಾಡಿ. ನೀವು ಮಕ್ಕಳಿಗೆ 1 ಟೈಮ್ ಆದರೂ ನೀವು ತಿನ್ನಿಸೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಡೈಜೆಷನ್ ಪ್ರಾಬ್ಲಮ್ ಏನೂ ಬರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ, ಈ ಡ್ರೈ ಫ್ರೂಟ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಕುರ್ಕುರೆ ಅದು ಇದು ಕೊಡ್ಸೋದ್ಕಿಂತ ಮಕ್ಕಳಿಗೆ ಇಂಥದನ್ನ ಕೊಡಿಸೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಚಬ್ಬಿಯಾಗೆಲ್ಲ ಉಡ್ತಾರೆ ಅಂತ ಹೇಳ್ತಾರೆ. ಹುಟ್ಟಾದ್ಮೇಲೂ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅಂದರೆ ಈ ಥರ ನೋಡ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಊಟನೂ ಮಾಡ್ತಾರೆ. ಹೊರಗಿನ ಫುಡ್ನೆಲ್ಲ ಅವಾಯ್ಡ್ ಮಾಡಿಬಿಡಿ, ಮನೇಲಿ ಏನು ಸಿಗುತ್ತೆ ಅದನ್ನೇ ತಿನ್ನಿಸಿ. ಇದು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ನಾನು ರೆಗ್ಯುಲರಾಗಿ ಕೊಡ್ತೀನಿ. ಯಾರೋ ಕಮೆಂಟಲ್ಲಿ ಕೇಳಿದ್ರಿ ಪಾಪು ಸ್ಕಿನ್ ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾರೆ. ನಾನು ಬಂದು ಬ್ಯೂಟಿಷಿಯನ್ ಆಗಿರೋದ್ರಿಂದ ನನಗೆ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಸೊ ನಾನು ಇನ್ನೊಂದು ಟ್ರಿಕ್ ಏನು ಹೇಳ್ತೀನಿ ನಿಮಗೆ ಅಂತಂದರೆ, ಇದು ಬಂದು ಕಡಲೆ ಹಿಟ್ಟು. ನೀವು ಕಡಲೆ ಹಿಟ್ಟನ್ನ ಹೊರಗಡೆದು ಯೂಸ್ ಮಾಡಬೇಡಿ, ಮನೇಲೆ ಕಡಲೆನ ತರಿಸ್ಬಿಟ್ಟು ಸಣ್ಣಗೆ ಗ್ರೈಂಡ್ ಮಾಡಿಸ್ಬಿಡಿ. ಇದು ಮಿಲ್ಲಿಗೆಲ್ಲ ಕೊಟ್ಬಿಟ್ರೆ ತೊಗೊಂಡೋಗಿ ಅವರು ಚೆನ್ನಾಗಿ ಪೌಡರ್ ಆಗೋ ಥರ ಹೇಳಿ. ಇದು ಮಕ್ಳಿಗೆ ಯೂಸ್ ಮಾಡೋಕ್ಕೆ ಸಣ್ಣಗೆ ಮಾಡಿಕೊಡಿ ಅಂತಲೇ ಹೇಳಿ. ಅವ್ರು ಅದೇ ಥರ ಸಣ್ಣಗೆ ಪ್ರಾಡಕ್ಟ್ನ ನಿಮಗೆ ಫುಲ್ಲು ಹಿಟ್ಟೆಲ್ಲ ರುಬ್ತಿರಲ್ಲ ಆ ಥರನೇ ಸಣ್ಣಗೆ ಮಿಲ್ ಮಾಡಿ ಕೊಡ್ತಾರೆ. ಅದನ್ನು ನೀವು ತೊಗೊಬಂದು ಬೇಕಂದರೆ ಜಲ್ದಿ ಮಾಡಿ ನೆಕ್ಸ್ಟು ಮಕ್ಕಳಿಗೆ ಯೂಸ್ ಮಾಡಿ.
ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ್ದಾರ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಿದ್ದರೆ ನನಗೆ ಹೇಳಿ, ನಾನು ಕಳಿಸ್ಕೊಡ್ತೀನಿ.